ಯಾಕೆ ನಾನೇ ಮೊದಲು ಕುಡಿದ್ಬಿಟ್ಟೆ ಅಂತ ಕೋಪನ? ಕೋಪನೇ, ಆದರೆ ಕಾರಣ ನೀವು ಹೇಳಿದ್ದಲ್ಲ. ಅಂತೂ ಕೋಪ ಮಾಡ್ಕೊಂಡಿರೋದಂತೂ ನಿಜ. ಇದೇನು ಖುಷಿ ಕೋಪನ ಅಥವಾ ಕೋಪದ ಅಭಿನಯನ? ಅಭಿನಯಿಸೋಕೆ ನಾನೇನು ನಟಿ ಅಲ್ಲ, ಇದು ನಿಜವಾದ ಕೋಪನೇ. ಇದು ಯಾಕೋ ಕಷ್ಟಕ್ಕಿಟ್ಕೋದಲ್ಲ ಅಲ್ವೇ ಪಲ್ಲವಿ? ಫಸ್ಟ್ ನೈಟು ಅಂದ ತಕ್ಷಣ ಏನೇನೋ ಕಲ್ಪನೆಗಳು ಇಟ್ಕೊಂಡಿರ್ತಾರೆ. ಆದರೆ ಹೀಗೆ ಕೋಪ ಮಾಡಿಕೊಂಡು ಗಂಡನ್ ಸತಾಯಿಸ್ಬೇಕು ಅಂತಲೂ ಕಲ್ಪನೆ ಮಾಡ್ಕೊಂಡಿರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಅಷ್ಟೇ, ನೀವು ಮಾತು ಕೊಟ್ಟಿದ್ದು ಒಂದು ರೀತಿ, ಆದರೆ ನಡ್ಕೊಂಡಿದ್ದು ಇನ್ನೊಂದು ರೀತಿ. ಹೀಗೂ ಆಗುತ್ತೆ ಅಂತ ನಾನು ಊಹಿಸೇ ಇರಲಿಲ್ಲ. ಹೌದಾ? ಏನಾಯ್ತು? ನಾನೇನು ಅನ್ಯಾಯ ಮಾಡ್ಲಿಲ್ವಲ್ಲ ನಿಂಗೆ? ಹೌದಾ? ನೆನಪು ಮಾಡ್ಕೊಳ್ಳಿ, ಅವತ್ತು ನೀವು ನನಗೆ ಏನ್ ಪ್ರಾಮಿಸ್ ಮಾಡಿದ್ರಿ ಅಂತ. ಅಂತೂ ಬಂದ್ರಲ್ಲ, ಥ್ಯಾಂಕ್ಸ್. ನೀವು ನನ್ನ ನೋಡಿಲ್ಲ, ಆದರೆ ನಾನು ನಿಮ್ಮನ್ನು ಫೋಟೋದಲ್ಲಿ ನೋಡಿದ್ದೀನಿ. ಅದರಿಂದನೇ ನಾನು ನಿಮ್ಮನ್ನು ಗುರ್ತಿಡಿಯೋದಕ್ಕಾಗಿದ್ದು. ಫೋನ್ ಮಾಡಿದ್ದು ನೀವೇನಾ? ಹೌದು, ನಾನೇ ನಿಮಗೆ ಫೋನ್ ಮಾಡಿದ್ದು. ನನ್ನ ಹೆಸರು ಪಲ್ಲವಿ ಅಂತ, ಮಂದಾರ ತಂಗಿ. ಓಹೋ, ಭಾವಿ ನಾದಿನಿ, ಉಡ್ಬಿ ಅವರ ಸೋದರಿ. ಏನು ಸಂದೇಶ ಕಳಿಸಿದ್ದಾರೆ? ಅಲ್ಲ, ಅವರೇ ಫೋನ್ ಮಾಡ್ಬೋದಾಗಿತ್ತಲ್ಲ. ಸಂದೇಶ ಏನೂ ಕಳಿಸಿಲ್ಲ, ಅದು ನಾನೇ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಆಯ್ತು ಬಿಡಿ, ಒಂದು ಡಿಸಪಾಯಿಂಟ್ಮೆಂಟ್ ಅಂತೂ ಆಯ್ತು. ಏನೋ ಸಂದೇಶ ತಗೊಂಡು ಬಂದಿರ್ತೀರಾ ಅಂತ ಅನ್ಕೊಂಡಿದ್ದೆ. ಇಲ್ಲ ಬಿಡಿ, ಮುಂದೆ? ಅದು ಈ ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಈ ವಿಷಯ ಹೇಳೋದ್ರಿಂದ ನೀವು ಹೇಗೆ ಪ್ರತಿಕ್ರಿಯಿಸ್ತೀರೋ ಏನೋ. ಜನ ಪೀಟ್ಗೆ ಹಾಕೋದನ್ನ ಬಿಟ್ಟು ನೇರವಾಗಿ ವಿಷಯಕ್ಕೆ ಬರೋದೇ ಇಲ್ಲ. ಅದು ಯಾಕೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ನನಗೆ ಅರ್ಥ ಆಯ್ತು ಬಿಡಿ, ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಒಂದು ವೇಳೆ ನಾನು ನೀವು ನಮ್ಮ ಮಂದಾರನ ಮದುವೆ ಆಗಬೇಡಿ ಅಂತ ಹೇಳಿದ್ರೆ ನಿಮ್ಗೇನನ್ಸುತ್ತೆ? ತಮಾಷೆ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಏನ್ರಿ, ಫೂಲ್ ಮಾಡಕ್ ಬಂದಿದ್ದೀರಾ? ನಾರ್ತ್ ಇಂಡಿಯಾದಲ್ಲಿ ಹೀಗೆ ಅಂತೆ, ಹೆಂಡತಿ ಆಗೋರು ತಂಗಿರು ಭಾವ ಆಗೋವನ್ನ ಸಿಕ್ಕಾಪಟ್ಟೆ ಗೋಳೈಕೋತಾರಂತೆ. ಆದರೆ ಅವರು ಸಹ ಈ ಮಟ್ಟದ ಜೋಕ್ ಮಾಡೋದಿಲ್ಲ. ನಾನು ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ನಮ್ಮ ಮಂದಾರನ ಮದುವೆ ಆಗೋಕ್ಕೂಡ್ದು. ಆರ್ ಯು ವೆರಿ ಸೀರಿಯಸ್? ಎಸ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಮಂದಾರನ ಮದುವೆ ಆಗಬಾರ್ದು. ಯಾಕೆ ಅಂತ ಕಾರಣ ಕೇಳ್ಬೋದಾ? ನೋ, ದಯವಿಟ್ಟು ಕಾರಣ ಕೇಳಬೇಡಿ. ಹಾಗಂತ ಕಾರಣ ಇಲ್ಲ ಅಂತ ತಿಳ್ಕೊಬೇಡಿ, ಬಲವಾದ ಕಾರಣ ಇದೆ. ಆದರೆ ಅದನ್ನು ಹೇಳಕ್ಕಾಗಲ್ಲ. ಯಾಕೆ? ಮಂದಾರ ಬೇರೆ ಯಾರನ್ನಾರು ಇಷ್ಟಪಡ್ತಾ ಇದ್ದಾರಾ? ಚೆ ಅವಳಲ್ಲಿ ಯಾವ ತಪ್ಪು ಇಲ್ಲ. ಹಾಗಂತ ನನಗೆ ಅವಳ ಮೇಲೆ ದ್ವೇಷ ಇದೆ ಅಂತಲ್ಲ. ನಾವು ಅಕ್ಕ ತಂಗಿಯರೆಲ್ಲರೂ ತುಂಬ ಪ್ರೀತಿಯಿಂದ ಇರ್ತೀವಿ. ಹಾಗಿದ್ರೂ ಕೂಡ ನಾನು ನಿಮ್ಮ ಹತ್ರ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ ನನಗೂ ಈ ವಿಷಯದ ಬಗ್ಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅಲ್ಲ, ಮಾತುಕತೆ ಇಷ್ಟು ಮುಂದುವರೆದಿದೆ. ಈಗ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವ್ರು ಏನು ಅನ್ಕೋತಾರೆ? ನಮ್ಮಮ್ಮ ನಮ್ಮಣ್ಣ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ? ಆಯಿತು, ನಾನು ಒಪ್ಕೊಳ್ತೀನಿ ಅಂತಲೇ ಇಟ್ಕೊಳ್ಳಿ. ಆದರೆ ಮಂದಾರ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ? ಏನು ತಿಳ್ಕೊಳ್ಳಲ್ಲ ಬಿಡಿ. ಅವಳು ಬದಲಾದ ಪರಿಸ್ಥಿತಿಗೆ ಬೇಗ ಹೊಂದ್ಕೋತಾಳೆ. ಆದರೆ ನಿಮ್ಮ ಮನೆಯವ್ರಿಗೆ ಇದರಿಂದ ತುಂಬ ತೊಂದರೆ ಆಗುತ್ತೆ. ಮದುವೆ ಗೊತ್ತಾದ ಗಂಡು ತಪ್ಪೋಯ್ತು ಅಂತ ಅಂದರೆ ಅವ್ರಿಗೆ ಅಪಖ್ಯಾತಿ ಬರೋದಿಲ್ವಾ? ಅದೆಲ್ಲ ಬಿಡಿ, ತಾತ್ಕಾಲಿಕ. ಒಂದೆರಡು ದಿನ ಚೆನ್ನಾಗಿ ಮಾತಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಸರಿ ಬಿಡಿ, ನೀವು ಇದ್ರ ಬಗ್ಗೆ ದೃಢ ನಿರ್ಧಾರ ತಗೊಂಡಾಗಿದೆ. ಆಮೇಲೆ ಇನ್ನೊಂದು ಮಾತು. ಏನು? ಮಂದಾರನ ಬೇಡ ಅಂತ ಹೇಳಿದ್ದು ನಾನು ಹೇಳಿದ್ರಿಂದ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲೂ ಮಂದಾರಗಾಗಲಿ, ನಮ್ಮ ಮನೆಯವ್ರಿಗಾಗಲಿ, ನಿಮ್ಮ ಮನೆಯವ್ರಿಗಾಗಲಿ ಯಾರಿಗೂ ಗೊತ್ತಾಗಬಾರ್ದು. ನೀವೇ ಏನಾದರೂ ಕಾರಣ ಹೇಳಿ ಪ್ಲೀಸ್. ಏನು ಕಾರಣ ಹೇಳಿ? ದಯವಿಟ್ಟು ನೀವೇ ಏನಾದರೂ ಬಲವಾದ ಕಾರಣ ಹುಡುಕಿ ಹೇಳಿಬಿಡಿ ಪ್ಲೀಸ್. ಆಯಿತು, ನೀವು ಇಷ್ಟೊಂದು ಕೇಳ್ಕೊತಾ ಇರೋದು ನೋಡಿದ್ರೆ ಏನೋ ಬಲವಾದ ಕಾರಣ ಇರಬೇಕು. ನೀವು ಹೇಳಿದ ಹಾಗೆ ಕೇಳ್ತೀನಿ. ಪ್ರಾಮಿಸ್? ಗಾಡ್ ಪ್ರಾಮಿಸ್. ಮಂದಾರ ನನಗೆ ಬೇಡ, ಇದಕ್ಕೆ ಕಾರಣ ನಾನೇ ಅಂತ ಗೊತ್ತಾಗಬಾರ್ದು ಅಂತ ತಾನೇ ನಾನು ನಿಮ್ಮ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದು. ಹೌದು, ಅದಕ್ಕೆ ತಕ್ಕ ಹಾಗೆ ನಾನು ನಡ್ಕೊಂಡಿದ್ದೀನಲ್ಲ. ಮಂದಾರನೇನೋ ಮದುವೆ ಆಗಲ್ಲ ಅಂತ ಹೇಳಿದ್ರಿ,
ಆದ್ರೆ ನನ್ನ ಮದುವೆ ಆಗ್ತೀನಿ ಅಂತ ನೀವ್ಯಾಕೆ ಪ್ರಪೋಸಲ್ ಇಡಬೇಕಾಗಿತ್ತು? ಮಹಾರಾಣಿಯವ್ರ ಕೋಪಕ್ಕೆ ಇದೇನಾ ಕಾರಣ? ನೋಡಿ, ತಮಾಷೆ ಮಾಡಬೇಡಿ. ನೀವೀಗೆಲ್ಲ ಮಾಡಬಾರ್ದಾಗಿತ್ತು. ನನಗೆ ನಿನ್ನ ಮದುವೆ ಆಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ಪ್ರಪೋಸಲ್ ಇಟ್ಟೆ. ಯಾಕೆ ನಿನಗೆ ನಾನು ಹಿಡಿಸ್ಲಿಲ್ವಾ? ಮೇಡಮ್, ನಾನು ಮನಸ್ಸು ಮಾಡಿದರೆ ನಮ್ಮ ಮನೆ ಮುಂದೆ ಹುಡುಗಿರ್ ಕ್ಯೂ ಇರೋದು. ಅದನ್ನೇ ರೀ ನಾನು ಹೇಳೋದು. ನಿಮ್ಗೇನು, ನನಗಿಂತ ಒಳ್ಳೆ ಹುಡುಗಿ ಸಿಕ್ಕಿರೋಳು. ಆದರೆ ನೀನು ಸಿಗ್ತಾ ಇರಲಿಲ್ವಲ್ಲ. ನೀವು ಹೀಗೆ ಮಾಡ್ತೀರಾ ಅಂತ ನನಗೆ ಆವತ್ತೇ ಗೊತ್ತಿದ್ದಿದ್ರೆ ಈ ರೀತಿ ಮಾಡಬೇಡಿ ಅಂತ ಆವತ್ತೇ ಹೇಳ್ತಿದ್ದೆ. ನನಗೆ ತಾನೇ ಎಲ್ಲನ್ಸಿತ್ತು. ಅವತ್ತು ನೀನು ಮಾತಾಡಿ ಹೋದ್ಮೇಲೆ ನಾನು ಯೋಚನೆ ಮಾಡಿದೆ, ಅರೆ ತನ್ನ ಅಕ್ಕನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋ ಹುಡುಗಿ ಎಷ್ಟು ಒಳ್ಳೆ ಹುಡುಗಿ, ಇವಳನ್ನೇ ಯಾಕೆ ಮದುವೆ ಆಗಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಈ ಪ್ರಪೋಸಲ್ನ ನಿಮ್ಮ ಮನೆಯವ್ರ ಮುಂದೆ ಇಟ್ಟೆ. ನೀವೇನೋ ಪ್ರಪೋಸಲ್ ಇಟ್ರಿ, ಆದ್ರೆ ನನಗೆ ಇದರಿಂದ ಎಷ್ಟು ಬೇಜಾರಾಯ್ತು ಗೊತ್ತಾ? ಈ ಮದ್ವೆನೇ ಬೇಡ ಅಂತ ಹೇಳ್ದೆ, ಆದ್ರೆ ಮನೆಯವರೆಲ್ಲ ಸೇರಿ ಫೋರ್ಸ್ ಮಾಡಿದ್ರು. ಮಂದಾರ ಕೂಡ ಹಠ ಹಿಡಿದ್ಲು. ನನಗ್ ಬೇರೆ ದಾರಿನೇ ಇಲ್ದಂಗ್ ಮಾಡ್ಬಿಟ್ರಿ ನೀವು. ಇದಕ್ಕೆಲ್ಲ ಹೇಳ್ತಾರ? ಪಲ್ಲವಿ, ಇದು ನಮ್ಮ ಫಸ್ಟ್ ನೈಟ್, ಖುಷಿಯಾಗಿರ್ಬೇಕು, ಮೂಡ್ ಹಾಳು ಮಾಡ್ಕೋಬೇಡ. ನೀವೇನೋ ಸುಲಭವಾಗಿ ಹೇಳ್ಬಿಡ್ತೀರಾ, ಆದ್ರೆ ನನಗೆ ಎಂತ ಗಿಲ್ಟ್ ಕಾಡ್ತಿದೆ ಗೊತ್ತಾ? ಅರೆ ಇದರಲ್ಲೆಂಥ ಗಿಲ್ಟು? ನೀನು ನಿಮ್ಮ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಓಡ್ ಬಂದು ಮದುವೆ ಆಗಿಲ್ಲ, ನಿಮ್ಮ ಅಕ್ಕನ ಹಕ್ಕನ್ನ ನೀನು ಕಿತ್ಕೊಳ್ಳಿಲ್ಲ, ಅಥವಾ ನಾನು ನಿಮ್ಮ ಅಕ್ಕಂಗೆ ಮಾತು ಕೊಟ್ಟು ಆಮೇಲೆ ನಿನ್ನ ಹಾರಿಸ್ಕೊಂಡ್ಬಂದು ಮದುವೆ ಮಾಡ್ಕೊಳ್ಳಿಲ್ಲ. ಅದೆಲ್ಲ ಅಲ್ಲ, ನಿಜ. ಆದ್ರೆ ಅವಳಿಗೆ ಮದುವೆ ಆಗದೆ ಅವಳ ಕಣ್ಣೆದ್ರಿಗೆ ನಾನ್ ಮದುವೆ ಮಾಡ್ಕೊಂಡು ಈ ಫಸ್ಟ್ ನೈಟು ಅದು ಇದು ಅಂದ್ರೆ ಛೇ. ಪಲ್ಲವಿ, ಹೀಗೆ ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಈಗ ನಡೆದಿರೋದೆಲ್ಲಾನು ನಿನ್ನ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಿನಗೆ ಗಿಲ್ಟ್ ಕಾಡೋದು ಸಹಜ. ಹಾಗಂತ ಅಳ್ತಾ ಕೂತ್ಕೊಂಡ್ರೆ ಅದೇ ಇದಕ್ಕೆ ಪರಿಹಾರನ? ಯೋಚನೆ ಮಾಡು. ಅಳು ಒಂದೇ ಪರಿಹಾರ ಅಲ್ಲ ಅಂತ ನನಗೂ ಗೊತ್ತು, ಆದ್ರೆ ಅಳ್ಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ. ಆಯ್ತು, ಈಗ ನಾವು ಏನ್ ಮಾಡೋಣ ಅಂತೀಯ? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡೋದು ಅಂತ ನನ್ನನ್ನೇ ಕೇಳಿದ್ರೆ ನಾನೇನು ಹೇಳಿ? ಪಲ್ಲವಿ, ನಾವು ಜೀವನನ ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ಆನಂದ, ವ್ಯಥೆ ಎಲ್ಲ. ನಿಜ, ನಿಮಗೆ ಬೇಜಾರಾಗಿದೆ, ಹಾಗಂತ ಈಗ ಅಳ್ತಾ ಕೂತ್ರೆ ಏನ್ ಪ್ರಯೋಜನ? ಒಬ್ಬ ಆಂಗ್ಲ ಲೇಖಕ ಹೇಳಿದ್ದು ಜ್ಞಾಪಕಕ್ಕೆ ಬರುತ್ತೆ, ಎವ್ರಿ ಇನ್ಕನ್ವೀನಿಯನ್ಸ್ ಕನ್ಸಿಡರ್ಡ್ ಪಾಸಿಟಿವ್ಲಿ ಬಿಕಮ್ಸ್ ಎನ್ ಅಡ್ವೆಂಚರ್, ಎವ್ರಿ ಅಡ್ವೆಂಚರ್ ಕನ್ಸಿಡರ್ಡ್ ನೆಗೆಟಿವ್ಲಿ ಬಿಕಮ್ಸ್ ಎನ್ ಇನ್ಕನ್ವೀನಿಯನ್ಸ್. ಅರ್ಥ ಆಯ್ತಾ? ಬಿಡಿಸಿ ಹೇಳ್ತೀನಿ ನೋಡು. ನಮ್ಮ ಜೀವನದಲ್ಲಿ ಅಡ್ಡಿ ಅಸೌಕರ್ಯಗಳು ಬಂದಾಗ ಅದನ್ನು ನಿವಾರಿಸ್ಕೊಂಡ್ರೆ ಅದು ಸಾಹಸವಾಗಿ ತಿರುಗುತ್ತೆ. ಅದೇ ಸಾಹಸ ಪ್ರಸಂಗ ಬಂದಾಗ ಇಲ್ಲ ಇದನ್ನು ಎದುರಿಸೋಕೆ ನಮ್ಮ ಕೈಲಾಗಲ್ಲ ಅಂತ ಉತ್ಸಾಹ ಕಳ್ಕೊಂಡ್ರೆ ಅದು ಅಸೌಕರ್ಯವಾಗಿ ಪರಿಣಮಿಸುತ್ತೆ. ಈಗ ನಿನಗೆ ಗಿಲ್ಟಿರೋದು ಯಾತಕ್ಕೆ? ನಿಮ್ಮ ಅಕ್ಕನಿಗೆ ಮದುವೆ ಆಗದೆ ನೀನು ದಾಂಪತ್ಯ ಸುಖ ಅನುಭವಿಸ್ತಾ ಇದೀಯಾ ಅಂತ ತಾನೆ? ಹೌದು. ಹೇಳಿ, ಇದು ಸರಿನಾ? ಸರಿನಾ ತಪ್ಪಾ ಅನ್ನೋ ಪ್ರಶ್ನೆ ಈಗ ಬೇಡ. ಒಟ್ಟಿನಲ್ಲಿ ಇದು ನಿನಗೆ ಸರಿ ಇಲ್ಲ, ಬೇಡ ಬಿಡು. ನಿಮ್ಮ ಅಕ್ಕಂಗೆ ಮದುವೆ ಆಗೋವರೆಗೂ ನಾವಿಬ್ಬರು ದಾಂಪತ್ಯ ಸುಖನ ಅನುಭವಿಸೋದೇ ಬೇಡ. ಹೊರಗಡೆ ಎಲ್ಲರ ದೃಷ್ಟಿಲೂ ನಾವು ಗಂಡ ಹೆಂಡತಿ, ಆದರೆ ಇಲ್ಲಿ ಒಳಗಡೆ ನಾವಿಬ್ಬರು ಗುಡ್ ಫ್ರೆಂಡ್ಸ್ ಅಷ್ಟೇ. ಓಕೆನಾ? ಹೌದಾ, ವೆರಿ ಗುಡ್. ನಾನು ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ, ನೀವೇ ಹೇಳಿದ್ರಿ. ತುಂಬ ಥ್ಯಾಂಕ್ಸ್. ಬರೀ ಥ್ಯಾಂಕ್ ಯು ಅಂದರೆ ಸಾಲೋದಿಲ್ಲ, ದಾಂಪತ್ಯ ಸುಖಾನಂತೂ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು ಲೋಟ ಹಾಲನ್ನಾದರೂ ಹಂಚ್ಕೋಬೋದಲ್ಲ. ರೀ, ಹಾಲು ಆರೋಗಿದೆಯಲ್ಲ? ನೋ ಪ್ರಾಬ್ಲಮ್, ಪರವಾಗಿಲ್ಲ. ಹಾಲು ಆರು ಹೋಗಿದ್ರೇನೆ ಕುಡಿಯೋದಕ್ಕೆ ಚೆನ್ನ. ಕೇಳಿಲ್ವಾ, ಅಳಿದ ಉಷ್ಣದ ಹಾಲಿನಂದದಿ ಅಂತ?
ಮಂದಾರ, 3 ದಿನದಿಂದ ನಮ್ಮನೇಲೇ ಇದ್ದೆ. ನನಗೆ ತವ್ರ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಈಗ ವಾಪಸ್ ಹೋಗ್ತಾ ಇದೆಯಾ? ನನಗೆ ತುಂಬ ಬೇಜಾರಾಗ್ತಿದೆ ಕಣೆ. ಅರೆ, ಬೇಜಾರು ಯಾಕೆ? 3 ದಿನಕ್ಕೆ ರಘು ನನಗೆ ಬೇಜಾರು ಮಾಡ್ಬಿಟ್ರಾ? ಕೇಳ್ತೇನೆ ತಾಳು, ಯಾಕ್ರೆ ನನ್ನ ತಂಗಿನ ಗೋಳು ಹೊಯ್ಕೊಂಡ್ರಿ ಅಂತ. ಹೋಗೆ ಮಂದಾರ. ಅದನ್ನೇ ಕಣೆ ನಾನು ಮಾಡ್ತಾ ಇರೋದು. ಹೋಗ್ತಾ ಇದ್ದೀನಿ ನಾನು. ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂದರೆ, ಹುಚ್ಚಿ, ಮದುವೆ ಆದಮೇಲೆ ಹೆಣ್ಣಿನ ಜೀವನದಲ್ಲಿ ಇಂಥ ಪರಿವರ್ತನೆ ಅನಿವಾರ್ಯ. ಗಂಡ ಇದ್ದ ಕಡೆ ಹೆಂಡತಿ ಇರಲೇಬೇಕು. ಹಿಂದಿನ ಕಾಲದಲ್ಲಿ ಆಗಿದ್ರೆ, ಅಂದ್ರೆ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಆಗಿದ್ರೆ 12 ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾ ಇದ್ರು. ಬೊಂಬೆ ಇಟ್ಕೊಂಡು ಆಡೋ ವಯಸ್ಸಿನಲ್ಲಿ ಏನೂ ಪರಿಚಯ ಇಲ್ದಿರೋ ವಾತಾವರಣಕ್ಕೆ ಹೋಗಿ ಹೊಂದ್ಕೋಬೇಕು. ಎಂತ ತ್ಯಾಗ ಅಲ್ವಾ? ಹೌದು ಕಣೆ ಮಂದಾರ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಾವೇ ಅದೃಷ್ಟವಂತರು. ಈಗೇನು ಬೇಕಾದಾಗ ಬಂದು ಹೋಗ್ಬೋದು. ಅದೇ ಹಿಂದಿನ ಕಾಲದಲ್ಲಾಗಿದ್ರೆ ತವ್ರ ಮನೇಲಿ ಯಾವ್ದಾದ್ರು ಶುಭ ಕಾರ್ಯ ನಡಿಬೇಕು, ಇಲ್ಲ ದೇವ್ರ ಕಾರ್ಯ ನಡಿಬೇಕು. ತವ್ರ ಮನೆಯವರು ಮಗಳ ಮನೆಗೆ ಬಂದು ಕರಿಬೇಕು, ಆಗ ಅವಳು ಹೋಗೋಳು. ಇದು ದೇವಾನು ದೇವತೆಗಳಿಗೂ ತಪ್ತಿರ್ಲಿಲ್ಲ ಅವ್ಯತೆ. ನಿನ್ಗೂ ಕತೆ ಗೊತ್ತಿರ್ಬೇಕಲ್ಲ ಪಲ್ಲವಿ. ಈಗ ಕಾಲ ಬದಲಾಗಿದೆ ಕಣೆ. ಗಂಡಸರು ಹೆಂಗಸರ ಮನಸ್ಸನ್ನ ಅರ್ಥ ಮಾಡ್ಕೋತಾರೆ. ನಿನಗಂತೂ ರಘು ಅಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಇನ್ನೊಂದು 2 ದಿನ ಹೋಗ್ಲಿ ಪಲ್ಲವಿ, ಮನೆಗೆ ಬಂದು ಹೋಗೆ ಅಂದ್ರೆ ಹೋಗೆ ಮಂದಾರ, ನಾನು ಬರಲ್ಲ ಅಂತೀಯ. ಹೋಗೆ ಮಂದಾರ, ನೀನು ತಮಾಷೆ ಮಾಡ್ತಾ ಇದೆಯಾ? ನಾನು ಅಷ್ಟೊಂದು ಕೆಟ್ಟವಳ? ಕೆಟ್ಟವಳಲ್ಲ ಕಣೆ. ನೀವು ಗಂಡ ಹೆಂಡತಿ ಮಧ್ಯೆ ಅಂತ ದಾಂಪತ್ಯ ಏರ್ಪಾಟಾಗ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದೀಯಾ ಹುಚ್ಚಿ? ಈಗೇನಾಯ್ತು? ಸಮಾಧಾನ ಮಾಡ್ಕೋ. ನಾವೇನು ಬೇರೆ ಊರಲ್ಲಿದ್ದೀವಾ? ನಿನಗೆ ಬೇಜಾರಾದ್ರೆ ಫೋನ್ ಮಾಡು, ನಾವು ಯಾರಾದ್ರೂ ಬರ್ತೀವಿ. ಅದಲ್ಲ ಅಕ್ಕ, ನಾನು ನಿನಗೆ ದ್ರೋಹ ಮಾಡಿದ್ದೀನಿ. ಹುಚ್ಚುಚ್ಚಾಕೆಲ್ಲ ಮಾತಾಡ್ಬೇಡ ನೀನು. ನಾನು ಹೇಳಿದ ಮಾತುಗೋಸ್ಕರ ನೀನು ಉಪಕಾರ ಮಾಡಿದ್ಯಾ? ಅದಲ್ಲ ಕಣೆ, ಈ ಭಾಗ್ಯನೆಲ್ಲ ನೀನು ಅನುಭವಿಸ್ಬೇಕಾಗಿತ್ತು. ಆದ್ರೆ ನಾನು ಇದನ್ನು ಕಸ್ಕೊಂಡಿದ್ದೀನಿ. ನೀವು ಬಿಡಿಸಿ ತಲೆ ಮುಂದೆ ಕೂತಿದ್ದು ನಿನ್ನ ನೆಪ್ಸಿ ನಾನು ಕೂತೂಟ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬಾ ನೋವಾಗುತ್ತೆ ಕಣೆ. ಅದೆಲ್ಲ ನನ್ನ ಭ್ರಮೆ ಕಣೆ. ಮ್ಯಾರೇಜಸ್ ಆ ಮೇಡ್ ಇನ್ ಹೆವೆನ್ ಅಂತ ಕೇಳಲಿಲ್ವಾ ನೀನು? ಇಂಥವ್ರಿಗೆ ಇಂಥವ್ರು ಅಂತ ಪೂರ್ವದನೇ ನಿಶ್ಚಯ ಆಗಿರುತ್ತೆ. ಅದಕ್ಕೆ ನಾವು ತಲೆಬಾಗಬೇಕಷ್ಟೆ. ಈಗ ನೋಡು, ನಿನಗೆ ಒಳ್ಳೆ ಮನೆ ಸಿಕ್ಕಿದೆ. ಸರಸ್ವತಿ ಅಂತ ಅತ್ತೆ, ರಘು ಅಂತ ಗಂಡ ಸಿಕ್ಕಿದ್ದಾರೆ. ಇದನ್ನೆಲ್ಲ ಹಾಳು ಮಾಡ್ಕೋಬೇಡ. ಮಂದಾರ, ನಿನ್ನ ಮದುವೆ ನೋಡೋದು ಯಾವಾಗಲೇ? ಮುಂಗೈ ಕಂಕಣ ಅಂಗೈಗೆ ಬರಬೇಕಲ್ಲ. ನಾನು ಯಾವ ಮನೆ ಸೇರಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ಯೋ ಆ ಮನೆ ಸೇರ್ತೀನಿ. ನೀನು ಯೋಚನೆ ಮಾಡಿಬಿಡ್ವೆ, ನನಗೂ ಮದುವೆ ಆಗತ್ತೆ. ನನ್ನನ್ನು ಅತ್ತೆ ಮನೆಗೆ ಸೇರಿಸೋಕೆ ನೀನು ಬರುವಿಯಂತೆ. ಬರ್ತೀನಿ. ಯಾಕಮ್ಮ ಏನೋ ಕಳ್ಕೊಳಕ್ಕೆ ಹಾಕೋತಿದ್ಯಾ? ಏನು ಡ್ಯಾಡ್, ಎಲ್ಲ ಕಳ್ಕೊಂಡ್ಮೇಲೂ ಏನು ಕಳ್ಕೊಂಡಿದ್ಯಾ ಅಂತ ಕೇಳ್ತಿರಲ್ಲ. ನಮ್ಮದು ಒಂದು ಜೀವನಾನ. ಇಟ್ಸ್ ವೇಸ್ಟ್ ಆಫ್ ಲೈಫ್. ಛೇ, ಏನು ಸಾಧಿಸೋಕ್ಕೆ ಆಗ್ತಿಲ್ಲ. ಹೌದು ಡ್ಯಾಡ್, ಇವತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸು 4 ಫಿಗರಿಗೆ ಬಂದು ನಿಂತಿದೆ. ಕಾರಿಗೆ ಪೆಟ್ರೋಲ್ ಹಾಕಿಸ್ಕೋಬೇಕು ಅಂದರೂ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ನನಗೆ.
ರಘುನ್ ಮದುವೆ ಆಗಿದ್ದಿದ್ರೆ ನನ್ನ ಲೈಫ್ ಸೆಟ್ಲ್ ಆಗ್ತಿತ್ತು ಅಂದ್ಕೊಂಡಿದ್ದೆ. ಆದರೆ ಆ ಪಲ್ಲವಿ ಅವಳು ನನ್ನಿಂದ ಕಿತ್ಕೊಂಡ್ಬಿಟ್ಲು. ನಾನು ದೊಡ್ಡ ದೊಡ್ಡ ಆಸೆಗಳನ್ನ ಕನಸುಗಳನ್ನ ಹೊತ್ತು ಭಾರತಕ್ಕೆ ಬಂದೆ. ಸದಾನಂದನ ಮೇಲೆ ನಂಗೆ ತುಂಬ ಭರವಸೆ ಇತ್ತು. ಕೈ ಕೊಟ್ಟ ಅಷ್ಟೇ. ನಾನು ಕೈ ಹಿಡಿದ ಹೆಂಡ್ತಿನೇ ನನಗೆ ಮೋಸ ಮಾಡಿದೆ. ಇನ್ನಿ ಧರ್ಮಪಾಲು ಬರೀ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಕೊಂಡೆ ಕಾಲ ಕಳೆದು ಬಿಟ್ಟ. ಅವನೇನು ಮಾಡ್ತಾನೆ ಡ್ಯಾಡ್? ಎಷ್ಟೇ ಆದರೂ ಅವನೊಬ್ಬ ದೊಡ್ಡ ಪೊಲಿಟಿಷಿಯನ್. ಬೇರೆಯವರೆಲ್ಲ ಅವನಿಗೆ ಪಗಡೆ ಕಾಯಿಗೊಳ್ತಾರೆ. ಅವನ ಆಟೋಕ್ಕೆ ಹೇಗೆ ಬೇಕೋ ಹಾಗೆ ಕಾಯಿಗಳನ್ನ ಬಯಸ್ಕೊಳ್ತಾನೆ. ಹೋಗಿ ಹೋಗಿ ನಾವು ಅವನ್ನ ನಂಬೋದ್ವಲ್ಲ, ನಮ್ಮಂಥ ಫೂಲ್ಸು ಬೇರೆ ಯಾರೂ ಇಲ್ಲ. ಹೌದು ಕಣೋ ಧೀರಜ್, ನಾವು ಏನೇ ಕೆಲಸ ಮಾಡಿದ್ರು ಅದೆಲ್ಲ ಉಲ್ಟಾ ಹೊಡಿತಿದ್ಯಲ್ಲೋ. ಹ್ಞೂ ಕಣೆ ದಾಮಿನಿ, ಈಗ ನಮಗೆ ಅಂಥ ವಯಸ್ಸೇನೋ ಆಗಿಲ್ಲ ಕಣೆ. ಸ್ಟ್ರಗಲ್ ಮಾಡೋ ಚೈತನ್ಯ ಇದೆ, ಆಸೆ ಇದೆ, ಒಳ್ಳೆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ನನಗೆ ಡ್ಯಾಡಿದೆ ಚಿಂತೆ. ನಾವು ಉದ್ಧಾರ ಆಗಲಿ ಅಂತ ಅವ್ರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನೋಡು. ಆದರೆ ಏನೂ ಆಗ್ತಾ ಇಲ್ಲ. ನ್ಯಾಯವಾಗಿ ನೋಡಿದ್ರೆ ನಾವು ಈ ವಯಸ್ಸಲ್ಲಿ ಅವ್ರಿಗೆ ಆರಾಮಾಗಿ ರೆಸ್ಟ್ ಕೊಡಬೇಕು. ಹೌದು ಕಣೋ ಧೀರಜ್, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನು ಹೇಳ್ದಂಗೆ ನಮ್ದೇನೋ ಒಂದಾಗತ್ತೆ. ಡ್ಯಾಡಿ ಬ್ಯಾಂಕ್ ಬ್ಯಾಲೆನ್ಸು ಖಾಲಿಯಾಗಿದೆ. ಮಮ್ಮಿ ಎಲ್ಲೋಗಿದ್ದಾರೋ ಏನೋ ಗೊತ್ತಿಲ್ಲ. ಅವ್ರಿದ್ದಿದ್ರೆ ಡ್ಯಾಡಿ ಕಂಫರ್ಟ್ ಆಗಿರ್ತಿತ್ತು.